ಸುಕೃತಿ ಪುಸ್ತಕ ಪರಿಚಯದಲ್ಲಿ ಶ್ರೀ ಗುರೂಜಿ ಸಮಗ್ರದ ಸಂಪುಟ 8 ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಸಂಪುಟದಲ್ಲಿ ಶ್ರೀ ಗುರೂಜಿಯವರು ಸಂಘ ಕಾರ್ಯಕ್ಕೆ ಸಂಬಂಧಿಸಿದಂತೆ ಸ್ವಯಂ ಸೇವಕರಿಗೆ, ಕಾರ್ಯಕರ್ತರಿಗೆ ಬರೆದಿರುವಂಥ ಪತ್ರಗಳ ಸಂಗ್ರಹ ಇದಾಗಿದೆ. ಸುಮಾರು 740ರಷ್ಟು ಪತ್ರಗಳನ್ನು ಸಂಗ್ರಹಿಸಿ ಇದರಲ್ಲಿ ಕೊಟ್ಟಿದ್ದಾರೆ. ಅವರು ಪತ್ರಗಳನ್ನು ಬರೆದಿರುವಂಥ ದಿನಾಂಕ, ವರ್ಷ, ಅದರ ಜೊತೆಗೆ ಪತ್ರದ ಒಂದು ಸಣ್ಣ ಶೀರ್ಷಿಕೆ, ಅದು ಗುರೂಜಿಯವರು ಬರೆದಿರುವಂಥ ಪತ್ರದ ವಿಶೇಷ ವಾಕ್ಯ ಆಗಿರ್ಬೋದು ಅಥವಾ ಪರಿಸ್ಥಿತಿಯ ಶೀರ್ಷಿಕೆಯನ್ನು ಕೊಟ್ಟು ಶ್ರೀ ಗುರೂಜಿಯವರು ಬರೆದಿರುವಂಥ ಪತ್ರವನ್ನು ಕೊಟ್ಟಿದ್ದಾರೆ. ಈ ಪುಸ್ತಕವನ್ನು ಓದಿದಾಗ ಬಹಳಷ್ಟು ಸಂಗತಿಗಳು ಆಶ್ಚರ್ಯ ಅಂತ ಅನಿಸುತ್ತೆ. ಅದರಲ್ಲಿ ಕೆಲವು ವಿಚಾರಗಳನ್ನು ನಾನು ಹಂಚ್ಕೊಳ್ತೀನಿ. ಮೊದಲನೇದು, ಪೂಜನೀಯ ಗುರೂಜಿಯವರು ದೇಶದ ಉದ್ದಗಲಕ್ಕೆ ಪ್ರವಾಸ ಮಾಡ್ತಿದ್ರು. ಸಾವಿರಾರು ಜನ ಸ್ವಯಂ ಸೇವಕರನ್ನು, ಕಾರ್ಯಕರ್ತರನ್ನು ಭೇಟಿ ಮಾಡ್ತಿದ್ರು. ಪೂಜನೀಯ ಗುರೂಜಿಯವರಿಗೆ ಹಲವಾರು ಜನ ಕಾರ್ಯಕರ್ತರು ಅವರ ವೈಯಕ್ತಿಕ ಸಮಸ್ಯೆಗಳಿರಬಹುದು ಅಥವಾ ಅವರು ಕೆಲಸ ಮಾಡ್ತಾ ಇರುವಂಥ ಸ್ಥಾನಗಳಲ್ಲಿ ಉಂಟಾಗುವಂಥ ಪರಿಸ್ಥಿತಿ ಇರ್ಬೋದು, ಕುಟುಂಬದಲ್ಲಿ ಯಾರಿಗಾದರೂ ತೊಂದರೆ ಆದಾಗ, ಸಾವು ನೋವುಗಳಾದಾಗಿದ್ದ ಪರಿಸ್ಥಿತಿ ಇರಬಹುದು, ದೇಶದ ಪರಿಸ್ಥಿತಿಯ ಸಂದರ್ಭಗಳಿರಬಹುದು. ಉದಾಹರಣೆಗೆ ಸ್ವಾತಂತ್ರ್ಯದ ಸಂದರ್ಭ, ಸಂಘದ ಮೇಲಿನ ನಿಷೇಧದ ಸಂದರ್ಭ ಇರಬಹುದು, ಗೋವಾ ವಿಮೋಚನೆ ಚಳುವಳಿಯ ಸಂದರ್ಭ ಇರಬಹುದು, ನಿರಾಶ್ರಿತರಿಗೆ ವಸತಿಯನ್ನು ಕಲ್ಪಿಸಿಕೊಡುವಂಥದ್ರಲ್ಲಿರಬಹುದು, ಅಸ್ಸಾಂನ ಹಿಂಸಾಚಾರ, ಅಲ್ಲಿನ ಪರಿಸ್ಥಿತಿ ಇರ್ಬೋದು. ಹೀಗೆ ಹಲವಾರು ಸಮಸ್ಯೆಗಳಿಗೆ, ಅವರ ಮನಸ್ಸಿನ ಗೊಂದಲಗಳಿಗೆ ಪರಿಹಾರಕ್ಕೆ ಶ್ರೀ ಗುರೂಜಿಯವರಿಗೆ ಪತ್ರ ಬರೀತಿದ್ದಿದ್ದು. ನಾವು ಹೇಗೆ ನಮಗೇನಾದರೂ ಸಮಸ್ಯೆ ಆದರೆ ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ಹೇಳ್ತೀವೋ, ಅದೇ ರೀತಿಯಲ್ಲಿ ಸಾಮಾನ್ಯ ಕಾರ್ಯಕರ್ತರು ಪೂಜನೀಯ ಸರಸಂಘ ಚಾಲಕರಿಗೆ, ಶ್ರೀ ಗುರೂಜಿಯವರಿಗೆ ಪತ್ರ ಬರೀತಿದ್ರು ಅನ್ನೋವಂಥದ್ದೇ ಬಹಳ ಆಶ್ಚರ್ಯ ಅಂತ ಅನಿಸುತ್ತೆ. ಅಂದರೆ ಗುರೂಜಿಯವರು ಅಷ್ಟು ಜನ ಕಾರ್ಯಕರ್ತರಿಗೆ ಎಷ್ಟು ಹತ್ತಿರದವರಾಗಿದ್ದರು ಅನ್ನುವಂಥದ್ದು ಬಹಳ ವಿಶೇಷ ಅಂತ ಅನ್ನಿಸುತ್ತೆ. ಎರಡನೇದು, ಗುರೂಜಿಯವರು ಅವರ ಪತ್ರಗಳಿಗೆ ಬರೀತಾ ಇದ್ದಂಥ ಉತ್ತರ. ಈ ಸಂಗ್ರಹ ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಕೆಲವು ದಿನಾಂಕಗಳಲ್ಲಿ 3-4 ಪತ್ರ ಇದೆ. ಅಂದರೆ ಇದು ಸಂಗ್ರಹ 2006ರಲ್ಲಿ ಆಗಿರೋದು. ಅಂದರೆ ಗುರೂಜಿಯವರು ಒಂದು ದಿನಕ್ಕೆ ಕನಿಷ್ಠ 5-6 ಪತ್ರಗಳನ್ನಾದರೂ ಬರೆದಿರಬಹುದು. ಸಾವಿರಾರು ಕಾರ್ಯಕರ್ತರಿಗೆ ಅವರ ಸಮಸ್ಯೆಗಳಿಗೆ ಗುರೂಜಿಯವರು ಉತ್ತರವನ್ನು ಬರೆದಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ಅಂದರೆ ಆ ಕಾರ್ಯಕರ್ತರು, ಅವರ ಪರಿಸ್ಥಿತಿ, ಅವರ ಕೌಟುಂಬಿಕ ಹಿನ್ನೆಲೆ, ಮನೆಯ ಸದಸ್ಯರು, ಈ ರೀತಿ ಆ ಕಾರ್ಯಕರ್ತರ ಸಂಪೂರ್ಣ ವಿವರ ಅವ್ರಿಗೆ ನೆನಪಿನಲ್ಲಿ ಇರಬೇಕು ಅಂತಂದರೆ ಅವರ ನೆನಪಿನ ಶಕ್ತಿ ಎಷ್ಟು ಅಗಾಧವಾಗಿದ್ದಿರಬಹುದು ಅನ್ನುವಂಥದ್ದು ನಮಗೆ ಬಹಳ ಆಶ್ಚರ್ಯ ಆಗುತ್ತೆ. ಯಾಕೆ ಅಂದರೆ ನಾವು ಸಾಮಾನ್ಯವಾಗಿ ಯಾರನ್ನಾದರೂ ಯಾವುದಾದ್ರೂ ಕಾರ್ಯಕ್ರಮದಲ್ಲೋ ಎಲ್ಲೋ ನೋಡಿ ಅವರಿಗೆ ನಮ್ಮ ನಂಬರನ್ನು ಕೊಟ್ಟು ಒಂದು 2-3 ತಿಂಗಳು ಬಿಟ್ಟು ಅವರೇನಾದರೂ ನಮಗೆ ಮೆಸೇಜ್ ಮಾಡಿದ್ರೇ ನಮಗೆ ಅವ್ರು ಯಾರು ಅಂಥೇಳಿ ತಕ್ಷಣ ನೆನಪಾಗೋದಿಲ್ಲ. ಅಕಸ್ಮಾತ್ ಹೆಸರು ನೆನಪಾದ್ರೂ ನಮಗೆ ಎಲ್ಲಿ ನೋಡಿದ್ವಿ, ಅವರ ಪರಿಸ್ಥಿತಿ, ಅವ್ರ ಕುಟುಂಬ, ಈ ರೀತಿ ಯಾವುದೇ ಮಾಹಿತಿ ನಮಗೆ ನೆನಪಾಗೋದಿಲ್ಲ. ಹಲವಾರು ಬಾರಿ ನಾವೇ ಕೇಳ್ತೀವಿ, ಸಾರಿ ನಮಗೆ ನೀವು ನೆನಪಾಗ್ತಿಲ್ಲ ಯಾರು ಅಂತ ಹೇಳಿ ಅಂತ. ಅಂಥದ್ರಲ್ಲಿ ಪ್ರತಿನಿತ್ಯ ಸಾವಿರಾರು ಜನನ್ನ ಭೇಟಿ ಮಾಡ್ತಿದ್ರು ಅನ್ನೋವಾಗ ಅವರು ಪತ್ರ ಬರೆದಾಗ ಗುರೂಜಿಯವರು ಅವ್ರಿಗೆ ಮಾರ್ಗದರ್ಶನ ಮಾಡ್ತಿದ್ದಂಥ ರೀತಿ, ಅವರ ಹೆಸರು, ಕುಟುಂಬ, ಅವರು ಯಾವ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿನ ಪರಿಸ್ಥಿತಿ, ಈ ರೀತಿ ಪ್ರತಿಯೊಂದು ಡೀಟೇಲನ್ನು ಕೂಡ ಅವರು ನೆನಪಿಟ್ಕೊಂಡಿರ್ತಿದ್ರು ಅನ್ನುವಂಥದ್ದು ನಮಗೆ ಬಹಳ ಆಶ್ಚರ್ಯ ಅಂತ ಅನಿಸುತ್ತೆ. ಮೂರನೇದು, ಗುರೂಜಿಯವರು ಬರೀತಿದ್ದಂಥ ಉತ್ತರಗಳು ಇವತ್ತು ಕೂಡ ನಮಗೆ ನಮ್ಮ ಮನಸ್ಸಿನ ಹಲವಾರು ಪ್ರಶ್ನೆಗಳಿಗೆ, ನಾವು ಕೆಲಸ ಮಾಡುವಾಗ ಎದುರಾಗುವಂಥ ಪರಿಸ್ಥಿತಿಗಳಿಗೂ ಉತ್ತರ ಕೊಡುವಂಥ ರೀತಿಯಲ್ಲಿಯೇ ಇದೆ.
ಪರಿಸ್ಥಿತಿ ಕಾಲ ಬದಲಾಗಿ ಸಂಘ ಕಾರ್ಯ ವಿಸ್ತಾರವಾಗಿದ್ದರೂ ಕೂಡ ಇವತ್ತು ನಾವು ಹೊಸ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟಾಗಿರಬಹುದು. ಯಾರಿಗಾದರೂ ನಮ್ಮ ವಿಚಾರವನ್ನು ತಿಳಿಸುವಾಗ ನಾವು ಹೇಗಿರಬೇಕು ಅನ್ನುವಂಥ ನಮ್ಮ ಮನಸ್ಸಿನ ಪ್ರಶ್ನೆಗಳಿರಬಹುದು, ಅಥವಾ ವಿರೋಧ ಉಂಟಾದಾಗ ನಾವು ಏನು ಮಾಡಬೇಕು, ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥದ್ದು. ಈ ರೀತಿ ಹಲವಾರು ವಿಚಾರಗಳಿಗೆ ನಮಗೂ ಕೂಡ ಈ ಪತ್ರಗಳು ಉತ್ತರದಂತೆಯೇ ಇದೆ. ಕೆಲವು ಉದಾಹರಣೆಗಳನ್ನು ನಾವು ಹೇಳಬೇಕು ಅಂತ ಹೇಳಿದರೆ, ಒಂದು ಪತ್ರದಲ್ಲಿ ಅವರು ಬರೆದಿದ್ದಾರೆ, ನಾವು ಆರಿಸುವಾಗ ಕುಶಲತೆಯಿಂದ ವ್ಯಕ್ತಿಗಳನ್ನು ಆರಿಸೋಣ ಅಂಥೇಳಿ. ಅಂದರೆ ನಾವು ಸಂಘಟನಾ ಕೆಲಸಕ್ಕೆ, ಸಮಾಜದ ಕೆಲಸಕ್ಕೆ ಯಾರನ್ನಾದರೂ ಜೋಡಿಸುವಾಗ ನಾವು ಯಾವ ರೀತಿ ವ್ಯಕ್ತಿಗಳನ್ನು ಆರಿಸ್ಬೇಕು, ಅವರಲ್ಲಿ ಇರುವಂಥ ಗುಣಗಳನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಅವರು ಯಾವ ಕೆಲಸಕ್ಕೆ ಯೋಗ್ಯ ಅಂಥೇಳಿ ನಾವು ಯಾವ ರೀತಿ ನೋಡಬೇಕು ಅನ್ನುವಂಥದ್ದಕ್ಕೆ ಅವರು ಉತ್ತರವನ್ನು ಬರೆದಿದ್ದಾರೆ. ಹೊಸ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟಂಥ ಕಾರ್ಯಕರ್ತರಿಗೆ, ವಿಸ್ತಾರಕರಿಗೆ ಅವರು ಮಾರ್ಗದರ್ಶನ ಮಾಡಿರುವಂಥದ್ದು, ಪ್ರತಿನಿತ್ಯ ಸ್ವಲ್ಪ ಅಧ್ಯಯನ ಮಾಡುವಂಥದ್ದು, ಹೊಸ ವಿಚಾರಗಳನ್ನು ನಾವು ಕಲಿಯುವಂಥದ್ದಿರ್ಬೋದು, ಅಥವಾ ಬೇರೆ ಭಾಷೆ ಇರುವಂಥ ಪ್ರಾಂತಗಳಿಗೆ ಹೋದಾಗ ನಾವು ಆ ಭಾಷೆಯನ್ನು, ಅಲ್ಲಿನ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದು, ಕಲಿಯೋದು, ಆ ದೃಷ್ಟಿಯಿಂದ ಗುರೂಜಿಯವರು ಬರೆದಂಥ ಉತ್ತರಗಳು. ಅಸ್ಸಾಂನಲ್ಲಿ ಹಿಂಸಾಚಾರ, ಗಲಭೆಗಳು ನಡೀತಾ ಇರಬೇಕಾದ್ರೆ ಅಲ್ಲಿನ ಕಾರ್ಯಕರ್ತ ಗೊಂದಲದಿಂದ ಪತ್ರ ಬರೆದಾಗ ಅದಕ್ಕೆ ಗುರೂಜಿಯವರು ಕೊಟ್ಟಂಥ ಮಾರ್ಗದರ್ಶನ. ಹಲವಾರು ಬಾರಿ ಕೆಲಸ ಮಾಡಲಿಕ್ಕೆ ಹೊರಟಾಗ ನಮ್ಮ ವೈಯಕ್ತಿಕವಾಗಿ ಶಾರೀರಿಕ ಸಮಸ್ಯೆಗಳು ಉಂಟಾದಾಗ, ಅನಾರೋಗ್ಯ ಆದಾಗ, ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ, ಅಥವಾ ನಾವು ಕೆಲಸ ಮಾಡ್ತಾ ಇದ್ರಿ ಆದರೆ ಪ್ರತಿಫಲ ಸಿಗ್ತಿಲ್ಲ ಅನ್ನೋಂಥ ಸಂದರ್ಭಗಳಲ್ಲಿ ಗೊಂದಲದಿಂದ ಕಾರ್ಯಕರ್ತರು ಪತ್ರ ಬರೆದಿರುವಾಗ ಗುರೂಜಿಯವರು ಬರೆದಿರುವಂಥ ಉತ್ತರ. ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಹತಾಶೆಯಿಂದ ಅಥವಾ ನಿರಾಸೆಯಿಂದ ಕಾರ್ಯವನ್ನು ಮಾಡಬಾರ್ದು, ಅಲಿಪ್ತರಾಗಿರಬೇಕು. ಅದರಲ್ಲಿ ಭಗವದ್ಗೀತೆಯ ಶ್ಲೋಕಗಳನ್ನು ಉಲ್ಲೇಖ ಮಾಡಿ, ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೌ ಜಯ ಜಯವು, ಅದನ್ನು ಹೇಳಿ ನಾವು ಯಾವ ರೀತಿಯ ಕೆಲಸ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕೊಟ್ಟಿರುವಂಥ ಮಾರ್ಗದರ್ಶನ ಇರ್ಬೋದು. ಅಥವಾ ನಾವು ಹೊಸ ಜಾಗದಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟಿರ್ತೀವಿ, ಆಗ ಆ ಕೆಲಸ ಮುಗಿದ ನಂತರ ಆ ಶ್ರೇಯಸ್ಸನ್ನು ಅಲ್ಲಿನ ಕಾರ್ಯಕರ್ತರಿಗೆ ನಾವು ಕೊಡಬೇಕು, ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಮಾರ್ಗದರ್ಶನ. ಈ ರೀತಿ ಹಲವಾರು ಪತ್ರಗಳಲ್ಲಿ ಗುರೂಜಿಯವರು ಬರೆದಿರುವಂಥ ಉತ್ತರ ಇವತ್ತೂ ಕೂಡ ನಮಗೆ ನಮ್ಮ ಗುಣಗಳ ವಿಕಾಸಕ್ಕೆ, ನಮ್ಮ ನಡವಳಿಕೆ ಹೇಗಿರಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಮಾಡುವಂಥ ರೀತಿಯಲ್ಲಿಯೇ ಇದೆ. ಕೆಲವು ಪತ್ರಗಳಲ್ಲಿ ನಾವು ನೋಡಿದಾಗ ಅನಿಸೋದು, ಕೆಲವು ಪತ್ರಗಳು 4-5 ಸಾಲಿನದ್ದಿದೆ, ಕೆಲವು ಪತ್ರಗಳು 15-20 ಸಾಲಿನದ್ದಿದೆ. ಆದರೆ 4-5 ಸಾಲಿನ ಉತ್ತರದಲ್ಲಿಯೇ ಕಾರ್ಯಕರ್ತರು ಯಾವ ಗೊಂದಲದಿಂದ ಅವರಿಗೆ ಪತ್ರವನ್ನು ಬರೆದಿದ್ರೋ ಅದು ಸಂಪೂರ್ಣವಾಗಿ ಗೊಂದಲ ನಿವಾರಣೆ ಆಗುವಂಥ ರೀತಿಯಲ್ಲಿ ಅವರು ಉತ್ತರವನ್ನು ಬರೆದಿದ್ದಾರೆ. ನಾವು ಕೆಲವು ಘಟನೆಗಳಲ್ಲಿ ಹೇಳಿರೋದನ್ನು ಕೇಳಿದ್ದೀವಿ. ಗುರೂಜಿಯವರು ಸಾವಿರಾರು ಪುಟಗಳ ಪತ್ರಗಳನ್ನು ಬರೀತಿದ್ರು, ಬರವಣಿಗೆ ಹೆಚ್ಚಿತ್ತು ಅವರದ್ದು. ಆದರೆ ಎಲ್ಲೂ ಕೂಡ ಅವರು ಹೊಡೆದು ಬರೆದಿಲ್ಲ. ಅವರು ಬರೆದಿರೋಂಥ ಬರವಣಿಗೆಯಲ್ಲಿ ನಮಗೆ ಎಲ್ಲೂ ಕೂಡ ಒಂದು ಚಿತ್ತು ಕೂಡ ನೋಡೋಕ್ಕೆ ಸಿಗೋದಿಲ್ಲ ಅಂಥೇಳಿ. ಅದು ನಮಗೆ ಬಹಳ ವಿಶೇಷ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಒಂದು ಸಣ್ಣ ಮೆಸೇಜ್ ಮಾಡುವಾಗಲೇ ಒಂದು 5-6 ಬಾರಿ ಎರೇಸ್ ಬಟನ್ ಒತ್ತಿರ್ತೀವಿ, ಡಿಲೀಟ್ ಮಾಡ್ತೀವಿ. ಕೆಲವೊಮ್ಮೆ ಮೆಸೇಜ್ ಕಳಿಸಿದ ನಂತರ ನಾವು ಅದನ್ನು ಇದು ಸರಿ ಹೋಗಲಿಲ್ಲ ಅಂತ ಡಿಲೀಟ್ ಮಾಡ್ತೀವಿ. ಅಂಥದ್ರಲ್ಲಿ ಪೆನ್ ಕಾಗದದಲ್ಲಿ ಪತ್ರ ಬರೆಯುವಾಗ ಅಷ್ಟೆಲ್ಲ ಬರವಣಿಗೆಯಲ್ಲಿ ನಮಗೆ ಒಂದು ಕೂಡ ಹೊಡೆದು ಬರೆದಿರೋ ಅಂಥದ್ದು ನೋಡ್ಲಿಕ್ಕೆ ಸಿಗೋದಿಲ್ಲ ಅಂತಂದರೆ ಮನಸ್ಸಿನಲ್ಲಿ ಎಷ್ಟು ಕ್ಲಿಯರ್ ಆಫ್ ಥಾಟ್ಸ್ ಇತ್ತು ಅನ್ನೋದೇ ನಮಗೆ ಬಹಳ ವಿಶೇಷ ಅಂತ ಅನಿಸುತ್ತೆ. 2-3 ಪತ್ರಗಳಲ್ಲಿ ಅವರು ಕಾರ್ಯಕರ್ತರಿಗೆ ಬರೆದಿರುವಂಥ ಶಬ್ದ ಪ್ರಯೋಗದ ಬಗ್ಗೆನೂ ಅವರು ಹೇಳಿರುವಂಥದ್ದು ನಮಗೆ ಅದರಲ್ಲಿ ಉದಾಹರಣೆಗೆ ಸಿಗುತ್ತೆ. ನಮ್ಮ ವಿಚಾರಗಳನ್ನು ಯೋಗ್ಯ ಪದಗಳಲ್ಲಿ ತಿಳಿಸೋಣ, ಯಾವುದೇ ಕಾರಣಕ್ಕೂ ಅದರಲ್ಲಿ ಬೇರೆ ಅರ್ಥ ಗ್ರಹಿಕೆ ಆಗುವಂತೆ ನಾವು ಶಬ್ದ ಪ್ರಯೋಗ ಮಾಡಬಾರ್ದು ಅನ್ನುವಂಥದ್ದನ್ನು ಅವರು ತಿಳಿಸಿದ್ದಾರೆ.
ಮತ್ತು ಒಂದು ಪತ್ರದಲ್ಲಿ ಕಾರ್ಯಕರ್ತನಿಗೆ ಹೇಳಿರುವಂಥದ್ದು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ, ಅದಕ್ಕೆ ಉತ್ತರ ಬರೆದಿದ್ದೀನಿ, ಆದರೆ ನೀವು ಬಳಸಿರುವಂಥ ಶಬ್ದ ಬೇರೆ ಅರ್ಥವನ್ನು ಕೊಡೋ ಥರ ಇದೆ, ಹಾಗಾಗಿ ಎಚ್ಚರದಿಂದ ಶಬ್ದ ಪ್ರಯೋಗ ಮಾಡೋಣ ಅಂಥೇಳಿ ಅವರು ಬರೆದಿದ್ದಾರೆ. ಈ ರೀತಿ ಹಲವಾರು ಉತ್ತರಗಳು ನಮ್ಮ ಪ್ರಶ್ನೆಗಳಿಗೂ, ನಮ್ಮ ಮನಸ್ಸಿನ ಗೊಂದಲಗಳಿಗೂ, ನಾವು ಹೇಗೆ ಕಾರ್ಯ ಮಾಡಬೇಕು, ನಮ್ಮ ನಡವಳಿಕೆ ಹೇಗಿರಬೇಕು ಅನ್ನೋದಕ್ಕೂ ಕೂಡ ಈ ಪುಸ್ತಕ ನಮಗೆ ಮಾರ್ಗದರ್ಶಿಯಾಗಿದೆ. ಒಂದು ಸಲ ಅಲ್ಲ, ನಾವು ಮತ್ತೆ ಮತ್ತೆ ಆ ಪತ್ರಗಳನ್ನು ಓದುವಾಗಲೂ ಕೂಡ ನಮಗೊಂದು ಹೊಸ ಆಯಾಮ ಸಿಗುತ್ತೆ. ನಮ್ಮ ನಡವಳಿಕೆಯ ಬಗ್ಗೆ, ನಮ್ಮ ಕಾರ್ಯದ ಬಗ್ಗೆ ಇನ್ನೂ ಸ್ಪಷ್ಟತೆ ನಮಗೆ ಸಿಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಪುಸ್ತಕವನ್ನು ಓದೋಣ, ಮತ್ತೆ ಮತ್ತೆ ಓದೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. परं वैभवन्नेतुमेतत् स्वराष्ट्रं समर्था भवत्वाशिषा ते भृशम्। भारत माता की जय।